ಇಲ್ಲಿರುವಂತ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರಿಗೂ ಫಸ್ಟ್ ಟೈಮ್ ಫ್ರೆಂಡ್ಸ್ ಫಾರ್ ಎವರ್ ಗ್ರೂಪ್ ವತಿಯಿಂದ 4 ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ. ಈ ತರ ಕಾಂಪಿಟೇಷನ್ಗಳು ಇನ್ನ ತುಂಬಾ ನಡೀಲಿ. ಇಂಥ ಹೊಸ ಪ್ರತಿಭೆಗಳು ಅಥ್ಲೀಟ್ಗಳಿಗೆ ಇನ್ನೂ ಹೆಲ್ಪ್ ಆಗಲಿ. ಒನ್ ಆಫ್ ದಿ ವೆರಿ ಎಕ್ಸ್ಪೆನ್ಸಿವ್ ಗೇಮ್ ಬಾಡಿ ಬಿಲ್ಡಿಂಗ್, ಒನ್ ಆಫ್ ದಿ ಟಫೆಸ್ಟ್ ಗೇಮ್ ಇನ್ ಬಾಡಿ ಬಿಲ್ಡಿಂಗ್ ಅಂತ ನನ್ನ ಕಡೆಯಿಂದ ನನ್ನ ಪರ್ಸನಲ್ ಒಪಿನಿಯನ್. ಸೊ ಇವಾಗಿನ ಜನರೇಷನ್ಗೆ ಇವಾಗಿಂದು ಹೆಲ್ತ್ ಇಶ್ಯೂಸ್ ಆಗಲಿ, ಸೊ ಆಮೇಲೆ ಮಾದಕ ವಸ್ತುಗಳಿಗಾಗ್ಲಿ, ಸೊ ಇದಕ್ಕೆ ಎಡೆ ಕೊಡೋದಕ್ಕಿಂತ ಅಟ್ಲೀಸ್ಟ್ ಒಂದು ಫಿಟ್ನೆಸ್ ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಈಗ ಬರುವ ಜನರೇಷನ್ ಆಗಲಿ ಇದಕ್ಕೆ ಆಗಲಿ ಒಳ್ಳೇದು. ಸೊ ಇಲ್ಲಿ ಮಾಡ್ತಿರೋ ಕಾಂಪಿಟೇಷನ್ ಅಥ್ಲೀಟ್ಗಳಿಗೆ ಎಲ್ಲದಕ್ಕೂ ನನ್ನ ಕಡೆಯಿಂದ ಒಳ್ಳೇದಾಗಲಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಅದೇ ರೀತಿ ಮುಂಬರುವ ದಿನದಲ್ಲಿ ದಾವಣಗೆರೆಗೆ ಒಂದು ಶಾಕಿಂಗ್ ನ್ಯೂಸ್, ಹೈಯೆಸ್ಟ್ ಪ್ರೈಸ್ ಒಂದು ಕಾಂಪಿಟೇಷನ್ ನಡೀತಾ ಇದೆ ಅಂತ ಕೇಳ್ತಾ ಇರ್ತೀವಿ. ಅದ್ರ ಬಗ್ಗೆ ಹೇಳ್ತೀವಿ ಸರ್. ಸೊ ವರ್ಷ ಪ್ರತಿ ವರ್ಷದಂಗೆ ಡ್ರೀಮ್ ಕ್ಲಾಸಿಕ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಈ ವರ್ಷನೂ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಸೂನ್. ಸೊ ಎಲ್ಲ ಅಥ್ಲೀಟ್ಗಳು ರೆಡಿಯಾಗಿ, ಸೊ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಹೊಸ ನ್ಯೂ ಮೆಡಲ್ ಇಂದ ಹಿಡಿದು ಟ್ರೋಫಿಯಿಂದ, ಸೊ ಕ್ಯಾಶ್ ಪ್ರೈಸ್ ಇಂದ, ಸೊ ದಿ ಬೆಸ್ಟ್ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡ್ತಾ ಇದೀವಿ. ಬಿಕಾಸ್ ಯಾಕೆಂದ್ರೆ ಎಂಡ್ ಆಫ್ ದ ಮೂಮೆಂಟ್ ಅಥ್ಲೀಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಅವ್ರು ಮಾಡೋ ಸ್ಟ್ರಗಲ್ ಆಗಲಿ, ಪೇನ್ ಆಗಲಿ, ಹಾರ್ಡ್ ವರ್ಕ್ ಆಗಲಿ, ದಟ್ ಪರ್ಸನ್ ಬಿಟ್ರೆ ಅದರ್ ಪರ್ಸನ್ಸ್ ಯಾರಿಗೂ ಗೊತ್ತಾಗಲ್ಲ. ಸೊ ಬಾಡಿ ಬಿಲ್ಡಿಂಗ್ ಹೆಂಗಂದ್ರೆ ನೋಡ್ಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಸೊ ಏನ್ ಬಾಡಿ, ಏನ್ ಮಸಲ್, ಏನ್ ಸಿಕ್ಸ್ ಪ್ಯಾಕ್, ಬಟ್ ಅದು ಎಂಡ್ ಆಫ್ ದ ಮೂಮೆಂಟ್ ಆ ಪೇನ್, ಸ್ಟ್ರಗಲ್, ಹಾರ್ಡ್ ವರ್ಕ್, ಸೊ ದಟ್ ಅಥ್ಲೀಟಿಗೆ ಬಿಟ್ರೆ ನಥಿಂಗ್ ಎನಿಬಡಿ, ಯಾರಿಗೂ ಅದ್ರ ಬಗ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಆದಷ್ಟು ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಅಥ್ಲೀಟಿಗೆ ಏನಾಗುತ್ತೆ ದಿ ಬೆಸ್ಟ್. ಅವ್ರಿಗೆ ಫೆಸಿಲಿಟಿ ಇಂದ, ಫುಡ್ ಇಂದ ಹಿಡಿದು, ಕ್ಯಾಶ್ ಪ್ರೈಸ್ ಇಂದ ಹಿಡಿದು, ಸೊ ಮೆಡಲ್, ಟ್ರೋಫಿ ಏನಾಗುತ್ತೆ ಅದನ್ನ ಮಾಡ್ಕೊಡ್ಲಿಕ್ಕೆ ನಾವು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತಾ ಇದೀವಿ. ಸೊ ಈ ವರ್ಷನೂ ಸೊ ಡ್ರೀಮ್ ಕ್ಲಾಸಿಕ್ ನಡೆಯುತ್ತೆ. ಸೊ ಅತಿ ಶೀಘ್ರದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ. ಎಲ್ಲ ಅಥ್ಲೀಟ್ಗಳು ರೆಡಿ ಇದೆ.